ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇಯರ್, GPSTR, HSTR ಹಾಗೆ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಓರಿಯೆಂಟೆಡ್ ಮ್ಯಾಥಮೆಟಿಕ್ಸ್ MCQಗಳನ್ನ ನಾವು ನೋಡೋಣ. ಸೊ ನಿಮಗೆ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಬೇಕಾಗಿತ್ತು ಅಂದರೆ ಏನೈತಿ, ನಮ್ಮ ಒಂದು ಚಾನಲ್ನಲ್ಲಿ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಲೆವೆಲ್ 3ನಲ್ಲಿ ನಿಮ್ಗೆ 179 ರೂಪೀಸ್ ಇರ್ತದೆ. ಸೊ ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಸೊ ಲೆವೆಲ್ 3 ಸೊ ಕೇವಲ 179 ರೂಪೀಸ್ ಅದ. ಸೊ ಇದರಲ್ಲಿ ನಿಮ್ಗೆ ಕ್ಲಾಸಸ್ ಹಾಗೆ ಕ್ಲಾಸ್ ನೋಟ್ಸ್ ಸಿಗ್ತದೆ. ನೆಕ್ಸ್ಟ್ ಲೆವೆಲ್ 5 ನಲ್ಲಿ ನಿಮ್ಗೆ ಕ್ಲಾಸಸ್, ನೋಟ್ಸಸ್, ಪ್ರಾಕ್ಟೀಸ್ ಟೆಸ್ಟ್ ಸಿಗ್ತಾವ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವ. ಸೊ ಇಷ್ಟು ಏನೈತಿ ಲೆವೆಲ್ 5 ನಲ್ಲಿ ಸಿಗ್ತಾವ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಮೆಸೇಜ್ ಮಾಡಿ ಕೇಳಿ. ಸೊ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಾಗೆ ಕಂಪ್ಲೀಟ್ ಪೇಪರ್ ಟು ಕಂಪ್ಲೀಟ್ ಸಿಲೆಬಸ್ ಅನ್ನ ನಾವು ಮುಗಿಸ್ಕೊಡ್ತೇವೆ. ಸೊ ತಡ ಮಾಡದೆ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ರೂಟ್ ಆಫ್ 0.0004 ಪ್ಲಸ್ ರೂಟ್ ಆಫ್ 0.04 ಮೈನಸ್ ರೂಟ್ ಆಫ್ 0.0049 ಈಕ್ವಲ್ ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ 0.0004 ಅದ. ಸೊ ನಾವು ಇದನ್ನ ರೂಟ್ ದಿಂದ ಹೊರಗೆ ತೆಗಿಬೇಕಂದ್ರ ಸೊ ಇಲ್ಲಿ ಇದನ್ನ ಯಾವ ರೀತಿ ಮಾಡೋದಂದ್ರ, ಇಲ್ಲಿ ಟೋಟಲ್ ಇಲ್ಲಿ ಪಾಯಿಂಟ್ ದಿಂದ ಎಷ್ಟು ಸ್ಥಾನಗಳದಾವ, ಇಲ್ಲಿ ಪಾಯಿಂಟ್ ದಿಂದ 4 ಸ್ಥಾನಗಳದಾವ. ಸೊ ಪಾಯಿಂಟ್ ದಿಂದ 4 ಸ್ಥಾನ ಅದಾವ ಅಂದ್ರೆ ಇಲ್ಲಿ ನಮಗ ಈ ತರ ರೂಟ್ ದಿಂದ ಹೊರಗೆ ತೆಗೆದಾಗ ಎಷ್ಟು ಸ್ಥಾನ ಬರ್ತಾವ, 2 ಸ್ಥಾನಗಳು ಇಲ್ಲಿ ಬರ್ತಾವ. ಸೊ ಇಲ್ಲಿ 4 ಐತಂದ್ರ ನಮಗ 4 ಐತಂದ್ರ ಅದರ ರೂಟ್ ದಿಂದ ಹೊರಗೆ ತೆಗೆದಾಗ ಅದರ ಸ್ಕ್ವೇರ್ ರೂಟ್ ಇಲ್ಲಿ ನಮ್ಗೆ ಏನಾಗುತ್ತೆ 2 ಆಗುತ್ತೆ. ಸೊ ನಾವು ಪಾಯಿಂಟ್ ದಿಂದ ಏನೈತಿ, ಪಾಯಿಂಟ್ ದಿಂದ 2 ಸ್ಥಾನವನ್ನ ಇಲ್ಲಿ ಬಿಟ್ಟ 2 ಸ್ಥಾನದಿಂದ ಇಲ್ಲಿ ಪಾಯಿಂಟ್ ಅನ್ನ ಇಡಬೇಕು. ಸೊ ಹಾಗಾಗಿ 0.2 ಅಂತ ಆಗುತ್ತೆ. ಸೊ ಇಲ್ಲಿ 0.02 ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದು ನೋಡ್ರಿ ರೂಟ್ 0.2 ಅನ್ನೋದಾಗುತ್ತೆ. ಟೋಟಲ್ ಇಲ್ಲಿ 4 ಸ್ಥಾನ ಅದಾವು. ಇದು 4ರದ ಏನಾಗುತ್ತೆ 2 ಅಂತ ಆಗುತ್ತೆ. ಇಲ್ಲಿ ಟೋಟಲ್ ಎಷ್ಟು ಸ್ಥಾನವನ್ನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ 4 ಸ್ಥಾನ. ಇತ ರೂಟ್ ದಿಂದ ಹೊರಗೆ ತೆಗೆದಾಗ 2 ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಅನ್ನ ಇಡಬೇಕು. 2 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಅನ್ನ ಇಟ್ಟು ನೆಕ್ಸ್ಟ್ ಇಲ್ಲಿ 0 ಆಗುತ್ತೆ. ಸೊ ಅದೇ ರೀತಿ ನೋಡ್ರಿ, ಅದೇ ರೀತಿ ಪ್ಲಸ್ ಇಲ್ಲಿ ಏನದ ರೂಟ್ 0.04 ಅದು, ಇನ್ನೊಂದು ಮೈನಸ್ ರೂಟ್ ಆಫ್ 0.0049 ಅದು. ಸೊ ಇದೇನಾಗುತ್ತೆ ನಮ್ಗೆ 0.02 ಆಗುತ್ತೆ. ಸೊ ಇದು 4 ಐತೆ ಅಂದ್ರೆ ಇದನ್ನ 2 ಇಟ್ಟು ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ಇದನ್ನ ರೂಟ್ ದಿಂದ ಹೊರಗೆ ತೆಗೆದಾಗ 1 ಸ್ಥಾನ ಬಿಟ್ಟ ಪಾಯಿಂಟ್ ಆಗುತ್ತೆ ಅಂದ್ರೆ 0.2 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ನೆಕ್ಸ್ಟ್ ಇಲ್ಲಿ 0.0049 ಐತಿ. ಈ 49 ಅಂದ್ರೆ 49ರ ರೂಟ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಇಲ್ಲಿ 7 ಆಗುತ್ತೆ. ಸೊ ಇಲ್ಲಿ ಎಷ್ಟು ಸ್ಥಾನವನ್ನ ಬಿಟ್ಟ ಪಾಯಿಂಟ್ ಇಡಬೇಕು, ಇಲ್ಲಿ ಟೋಟಲ್ 4 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ಇಲ್ಲಿ ನಾವು 2 ಸ್ಥಾನ ಬಿಟ್ಟ ಇಲ್ಲಿ ಪಾಯಿಂಟ್ ಅನ್ನ ಇಡಬೇಕು. ಸೊ ಹಾಗಾಗಿ ಇದು 0.07 ಆಗುತ್ತೆ. ಸೊ ಇವನ್ನೆರಡು ಕೂಡಿಸ್ರಿ, ಇವನ್ನೆರಡು ಕೂಡಿಸಿದಾಗ ಎಷ್ಟಾಗುತ್ತೆ, ಇದು 0.22 ಆಗುತ್ತೆ ಮೈನಸ್ 0.07 ಅದ. ಸೊ ಈ ಮೈನಸ್ 0.07 0.22 ಒಳಗೆ ಕಳೆದಾಗ ಎಷ್ಟಾಗುತ್ತೆ, ಇದು 0.15 ಅನ್ನೋದಾಗುತ್ತೆ. ಸೊ 0.15 ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದು ಅದ ಸೇಮ್ ಅದ. ಸೊ ರೂಟ್ ಆಫ್ 0.0016 ಅದ ಪ್ಲಸ್ ರೂಟ್ ಆಫ್ 0.04 ಅದ ಪ್ಲಸ್ ರೂಟ್ ಆಫ್ 0.0064 ಅದ. ಸೊ ಇದನ್ನ ಯಾವ ರೀತಿ ಬರೆಯೋದು, ಇಲ್ಲಿ ಟೋಟಲ್ 4 ಸ್ಥಾನ ಐತೆ ಅಂದ್ರೆ 16ದ 4 ಆಗುತ್ತೆ. ಟೋಟಲ್ 4 ಸ್ಥಾನ ಐತೆ ಅಂದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ 4ರದ 2 ಆಗುತ್ತೆ. ಇಲ್ಲಿ ಟೋಟಲ್ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಸೊ 1 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಇಡಬೇಕು. ನೆಕ್ಸ್ಟ್ ಇಲ್ಲಿ ಟೋಟಲ್ 4 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಇಲ್ಲಿ 64ರದ ಏನಾಗುತ್ತೆ, 64ರ ಸ್ಕ್ವೇರ್ ರೂಟ್ 8 ಆಗುತ್ತೆ.
ಸೊ 8 ಅಂದ್ರೆ ಇಲ್ಲಿ ಟೋಟಲ್ 4 ಸ್ಥಾನ ಅಂದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಸೊ ಇವು ಮೂರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? ಸೊ ಮೂರನ್ನು ಕೂಡಿಸಿದಾಗ ನೋಡ್ರಿ, ಸೊ ಇದ 20 ಅದ. ಸೊ 20 ಪ್ಲಸ್ 8 28 ಆಗುತ್ತೆ. ಇದು 32 ಆಗುತ್ತೆ ನೋಡ್ರಿ. 0.32. ಸೊ 0.32. ಸೊ ಇದನ್ನ ಯಾವ ರೀತಿ ಕೊಡಿಸ್ಬೋದು? 0.08, 0.04, 0.20. ಸೊ ಇದನ್ನ ಈ ರೀತಿ ಕೊಡಿಸ್ಬೇಕು. 0.32 ಅನ್ನೋದಿಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಕ್ಯೂಬ್ ನಲ್ಲಿ ಅದ. ಸೊ ಇಲ್ಲಿ ಸ್ಕ್ವೇರ್ ನಲ್ಲಿ ಏನ್ ಮಾಡಿದ್ವಿ ನಾವು? 2 ಸಂಖ್ಯೆಗೆ 1 ಪಾಯಿಂಟ್ ಅನ್ನ ಇಡತ್ತಿದ್ವಿ. ಇಲ್ಲಿ 3 ಸಂಖ್ಯೆಗೆ ಇಲ್ಲಿ ನಾವು 1 ಪಾಯಿಂಟ್ ಅನ್ನ ಇಡಬೇಕು, ಯಾಕಂದ್ರೆ ಅದ ಕ್ಯೂಬ್ ಅದ. ಸೊ ಇಲ್ಲಿ ಟೋಟಲ್ 6 ಸಂಖ್ಯೆ ಅದಾವ. ಅಂದ್ರೆ ಟೋಟಲ್ 6 ಸ್ಥಾನವನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಐತಿ ನೋಡ್ರಿ. ಇಲ್ಲಿ 6 ಸ್ಥಾನವನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಐತಿ. ಸೊ ಹಾಗಾಗಿ ಈ ತರ ಕ್ಯೂಬ್ ರೂಟ್ ನಲ್ಲಿ ನಾವು ಕ್ಯೂಬ್ ರೂಟ್ ನಲ್ಲಿ 2 ಸ್ಥಾನವನ್ನ ಬಿಡ್ಬೇಕು. ಸೊ 3 ಆದಾಗ 1 ಗುಂಪ. ಸೊ ಹಾಗಾಗಿ ಈ ತರದ ಕ್ಯೂಬ್ ರೂಟ್ ಒಳಗ 2 ಸ್ಥಾನವನ್ನ ಬಿಡಬೇಕು. ಸೊ ಇದ 125 ಯಾವ ತರ ಒಂದು ಕ್ಯೂಬ್ ರೂಟ್ ಅಂದ್ರೆ ಇದು 5 ತರದ ಕ್ಯೂಬ್ ರೂಟ್ ಆಗುತ್ತೆ. ಸೊ 5ರ ಕ್ಯೂಬ್ ರೂಟ್ ಆಗುತ್ತೆ. ಸೊ ಇಲ್ಲಿ ನಾವು ಟೋಟಲ್ 6 ಸ್ಥಾನ ಐತಿ. 6 ಸ್ಥಾನ ಐತಿ ಅಂದ್ರೆ ಈ ತರ ಒಂದು ಕ್ಯೂಬ್ ರೂಟ್ ಒಳಗ 2 ಸ್ಥಾನ ಬಿಡ್ಬೇಕು. 2 ಸ್ಥಾನ ಅಂದ್ರೆ 0.05 ಅನ್ನೋದಾಗುತ್ತೆ. 0.05 ಕ್ಯೂಬ್ ಮಾಡಿದಾಗ ಏನೈತಿ ನಮ್ಗೆ ಇಷ್ಟು ಬರ್ತದೆ. 0.000125 ಅನ್ನೋದು ಬರ್ತದೆ. ಸೊ ಪ್ಲಸ್ ಹಾಕ್ರಿ. ನೆಕ್ಸ್ಟ್ ಇದೆ 0.008 ಅದ. ಸೊ 3 ಸ್ಥಾನ ಅಂದಾಗ ಒಂದು ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಅನ್ನ ಇಡಬೇಕು. 1 ಸ್ಥಾನ ಬಿಟ್ಟ ಪಾಯಿಂಟ್ ಅನ್ನ ಇಡಬೇಕು. ಇಲ್ಲಿ 8 ಐತೆ ಅಂದ್ರೆ ಇದು ಯಾತರ ಕ್ಯೂಬ್ ರೂಟ್ ಆಗಿರ್ತದ? 2ರದ ಕ್ಯೂಬ್ ರೂಟ್ ಆಗಿರ್ತದೆ. ನೆಕ್ಸ್ಟ್ ಮೈನಸ್ ಅದ. ಇಲ್ಲಿ 0.001 ಐತಿ. 0.001 ಅಂದ್ರೆ ಇಲ್ಲಿ 0.1 ಅನ್ನೋದಾಗುತ್ತೆ. ಸೊ 3 ಸ್ಥಾನಕ್ಕೆ ನಾವು ಇಲ್ಲಿ 3 ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಇತ್ತಂದ್ರೆ ಈ ತರ ಕ್ಯೂಬ್ ರೂಟ್ ಒಳಗ 1 ಸ್ಥಾನ ಬರ್ತದೆ. ಸೊ ಕ್ಯೂಬ್ ರೂಟ್ ಒಳಗ 1 ಸ್ಥಾನ. ಇಲ್ಲಿ ಟೋಟಲ್ 3 ಆದಾಗ 1 ಸ್ಥಾನ, ಇಲ್ಲಿ 3 ಆದಾಗ 1 ಸ್ಥಾನ. ಟೋಟಲ್ ಇವ 2 ಸ್ಥಾನ ಬಿಟ್ಟು ಏನೈತಿ ಇಲ್ಲಿ ನಾವು ಪಾಯಿಂಟ್ ಅನ್ನ ಇಡಬೇಕಾಗುತ್ತೆ. ಸೊ ಇದನ್ನ ಮಾಡಿದಾಗ ಎಷ್ಟಾಗುತ್ತೆ ನಮ್ಗೆ? 0.25 ಆಗುತ್ತೆ. ಸೊ ಮೈನಸ್ ಇದೆ 0.10 ಅನ್ನ ತೆಗಿಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ? 0.15 ಅನ್ನೋದಾಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ಲೆಕ್ಕವನ್ನು ಕೇಳೋದು ಜಾಸ್ತಿ ಇರ್ತದೆ, ನೋಡ್ಕೊಂಡಿರಿ ಈ ಟೈಪ್. ನೆಕ್ಸ್ಟ್ ನೋಡ್ರಿ, ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಆಫ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ is 126. if the first term is 2 then the common ratio ಅಂತೇಳಿ ಕೇಳಿದಾರ. ಸೊ ಇಲ್ಲಿ ಮೊದಲಿಗೆ 6 ಟರ್ಮ್ ಅಂದಾಗ S6 ಅನ್ನ ನೋಡ್ರಿ. S6 ಎಷ್ಟಾಗುತ್ತೆ? 126 ಅದ. ಸೊ ಫಸ್ಟ್ ಟರ್ಮ್ ಅಂದಾಗ ಎ ಎಷ್ಟದ? 2 ಅದ. ಸೊ ಇಲ್ಲಿ ಕಾಮನ್ ರೇಷಿಯೋ ಅಂದ್ರೆ ಇಲ್ಲಿ 6 ಆಗುತ್ತೆ. 6 ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಅಟ 6. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟದಾವು? 6 ಅದಾವು. ಸೊ ಈಗ ಎಸ್ ಎನ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಒಳಗ ಎಸ್ ಎನ್ ಈಕ್ವಲ್ ಟು ಏನಾಗುತ್ತೆ? ಎ ಇಂಟು R(n - 1) ಡಿವೈಡೆಡ್ ಬೈ R-1 ಅಂತ ಆಗುತ್ತೆ. ಸೊ ಇಲ್ಲಿ ಎಸ್ ಎನ್ ಅಂದ್ರೆ S6 ಆಗುತ್ತೆ. ಎ ಅಂದ್ರೆ ಎಷ್ಟದ? 2 ಅದ. ಆರ್ ಅಂದ್ರೆ ಆರ್ ಅನ್ನ ಕಂಡುಹಿಡಬೇಕು. R(n - 1) ಡಿವೈಡೆಡ್ ಬೈ R-1 ಅದ. ಸೊ ಈ S6 ಅಂದ್ರೆ ಎಷ್ಟದ ನಮ್ಗೆ? 126 ಅದ. ಸೊ 2 ಆಸ್ ಇಟ್ ಇಸ್ ತೋರಿ R(n - 1) ಡಿವೈಡೆಡ್ ಬೈ R-1 ಅದ. ಸೊ ಇದು 2 1 ಇದು 2 6 2 3. ಸೊ ಇಲ್ಲಿ ಈ R-1 ಅನ್ನ ಈ ಕಡೆ ತೊಂದ್ರೆ ಇಂಟು ಆಗುತ್ತೆ. ಸೊ ಆ ರೀತಿ ನೀವು ಮಾಡ್ಕೊಂಡು ಮಾಡ್ಬೋದು. ಅಥವಾ ಇಲ್ಲಿ ಇನ್ನೊಂದು ಅದ. ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಉಳಿತು? R(n) ಅದ. n ಅಂದ್ರೆ ಏನು ನಮಗೆ? n ಅಂದ್ರೆ ಇಲ್ಲಿ 6 ಅಂತ ತೊಂದ ಬಿಡ್ನು ಇದನ್ನ.
6 ಆಗುತ್ತೆ, r/6 ಇಲ್ಲಿ ಆಗುತ್ತೆ. ಸೊ r/6 minus 1 divided by r minus 1 ಅದ. ಸೊ ಇದನ್ನ 63 equal to r/6 ಅದ, r/6 ಅದ. r/6 ಅನ್ನ ನಾ ಯಾವ ರೀತಿ ಬರಿಬಹುದು ಅಂದ್ರ ಇದನ್ನ 3/2 ಈ ರೀತಿ ಬರಿಬಹುದು. ಸೊ ಇದನ್ನು 1³ ಅಂತಾನು ಬರಿಬಹುದು. ಸೊ ಈ ರೀತಿ ಬರಿಬಹುದು ಇದನ್ನ. ಸೊ ಈ ರೀತಿನೂ ಬರಿಬಹುದು, ಅಥವಾ ನೀವು ಇದನ್ನ ಈ ರೀತಿನೂ ಬರಿಬಹುದು. ಯಾವ್ದಂದ್ರ ಸ್ಕ್ವೇರ್ ಅನ್ನ ಒಳಗ್ ತಗೊಂಡ ಕ್ಯೂಬ್ ಅನ್ನ ತೋರಿ ಇದೇ ಆಗುತ್ತೆ. ಸೊ ಇಲ್ಲಿ 1/2 whole/3 ಆಗುತ್ತೆ, ಡಿವೈಡೆಡ್ ಬೈ r minus 1 ಅದ. ಸೊ ಇಲ್ಲಿ 63 equal to ಇದೇನಾಗುತ್ತೆ a³ minus b³ ಅಂತ ಆಯ್ತು. ಸೊ a³ minus b³ ಅಂತ ಆಯ್ತು. ಸೊ ಇದರ ಫಾರ್ಮುಲಾ ಏನದ, a minus b into a² plus ab plus b² ಅಂತ ಆಗುತ್ತೆ. ಸೊ ಫಾರ್ಮುಲಾ ಗೊತ್ತಿರ್ಬೇಕದ. ಸೊ ಇಲ್ಲಿ ಅದನ್ನ ಹಾಕೋನು, ಏನ್ ಹಾಕೋನು ಇಲ್ಲಿ a ಅಂದ್ರೆ ಏನಾಗುತ್ತೆ r² ಆಗುತ್ತೆ, b ಅಂದ್ರೆ ಏನಾಗುತ್ತೆ 1 ಅಂತ ಆಗುತ್ತೆ. ಸೊ ಇಲ್ಲಿ r² minus 1 ಆಗುತ್ತೆ. ಇಲ್ಲಿ r² plus r plus 1 ಅನ್ನೋದು ಇಲ್ಲಿ ಆಗುತ್ತೆ. r² ಇದ್ದಿದ್ದ ಇಲ್ಲಿ ಇದನ್ನ ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. ಸೊ ಡಿವೈಡೆಡ್ ಬೈ r minus 1 ಅಂತ ಅದ. ಸೊ ಇಲ್ಲಿ ಇದ r² minus 1 ಅದ. ಇದನ್ನ ಯಾವ ರೀತಿ ಬರಿಬಹುದು, r² minus 1² ಅಂತ ಬರಿಬಹುದು. 1² ಅಂದ್ರೆ 1 ಅನ್ನ ಬರ್ತದೆ. ಸೊ ಇದೇನಾಗುತ್ತೆ r/4 ಆಗುತ್ತೆ, ಇದು r/2 ಆಗುತ್ತೆ, ಪ್ಲಸ್ 1 ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ r minus 1 ಅಂತ ಆಗುತ್ತೆ. ಸೊ ಇಲ್ಲಿ r² minus 1² ಇದ್ದನ್ನ ಯಾವ ರೀತಿ ಬರಿಬಹುದು, r plus 1 ಅಂತ ಬರಿಬಹುದು. ಇದನ್ನ r minus 1 ಅಂದ್ರೆ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಆಯ್ತು, a² minus b² ಫಾರ್ಮುಲಾ. a² minus b² ಅಂದ್ರೆ a plus b into a minus b ಅಂತ ಇಲ್ಲಿ ಯೂಸ್ ಆಯ್ತು. ಸೊ ಇಲ್ಲಿ ನೆಕ್ಸ್ಟ್ ಯಾವ್ದು ಏನದ, r/4 ಅದ ಪ್ಲಸ್ r/2 ಅದ ಪ್ಲಸ್ 1 ಡಿವೈಡೆಡ್ ಬೈ r minus 1. ಸೊ ಇಲ್ಲಿ ನೋಡ್ರಿ r minus 1 ಇಲ್ಲೂ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ r minus 1 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಮಗೆ ಏನು ಉಳಿತು, r plus 1 into r/4 plus r/2 plus 1 ಅಂತ ಇಲ್ಲಿ ಉಳಿತು. ಸೊ ನಮಗ ಇಲ್ಲಿ 63 ಅದ. ಸೊ ಇಲ್ಲಿ ನಮ್ಗ ಏನದ, ಇಲ್ಲಿ ಯಾವ ಒಂದು ಸಂಖ್ಯೆನ ಹಾಕಿದಾಗ ನಮಗ 63 ಅಂತ ಬರ್ತದ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೇಕು. ಸೊ ಇಲ್ಲಿ ನಾವು ಮೊದಲಿಗೆ 1 ಅನ್ನ ಹಾಕಿ ನೋಡು. ಸೊ 1 ಅನ್ನ ಹಾಕಿ ನೋಡಿದಾಗ ಏನಾಗುತ್ತೆ, ಇದು 2 ಆಗುತ್ತೆ, ಇದು 1 ಅನ್ನ ಆಗುತ್ತೆ, ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ ಇಲ್ಲಿ ಟೋಟಲ್ 2 into 3 ಆಗುತ್ತೆ, 6 ಅಂತ ಬರ್ತದೆ. ಸೊ ಹಾಗಾಗಿ 1 ಅನ್ನೋದು ಇಲ್ಲಿ ಆಗುದಿಲ್ಲ. ನೆಕ್ಸ್ಟ್ ನಾವು 2 ಅನ್ನ ಹಾಕಿ ನೋಡ್ನು. 2 ಅನ್ನ ಹಾಕಿದಾಗ 2 plus 1 ಆಗುತ್ತೆ, ಇಲ್ಲಿ 2/4 ಆಗುತ್ತೆ, ಇಲ್ಲಿ 2/2 ಆಗುತ್ತೆ, ನೆಕ್ಸ್ಟ್ ಇಲ್ಲಿ 1 ಆಗುತ್ತೆ. ಸೊ ಇದನ್ನ ಮಾಡಿದಾಗ 3 ಆಗುತ್ತೆ. ಸೊ 2/4 ಅಂದ್ರೆ ಎಷ್ಟಾಗುತ್ತೆ, ಇದು 16 ಆಗುತ್ತೆ. ನೆಕ್ಸ್ಟ್ 2/2 ಅಂದ್ರೆ 4 ಆಗುತ್ತೆ, ಇದು ಪ್ಲಸ್ 1 ಅದ. ಸೊ ಇಲ್ಲಿ 3 into, ಸೊ ಇವು 3 ಕೂಡಿಸಿದಾಗ ಎಷ್ಟಾಗುತ್ತೆ, 21 ಆಗುತ್ತೆ. ಸೊ ಇಲ್ಲಿ 21 ಮೂರ್ಲೆ ಇಲ್ಲಿ 63 ಆಗುತ್ತೆ. ಸೊ ನಮ್ಗ ಬೇಕಾಗಿದ್ದ ಆನ್ಸರ್ ಕೂಡ 63. ಹಾಗಾಗಿ ಇಲ್ಲಿ r equal to ಏನಾಗುತ್ತೆ, ಇಲ್ಲಿ ನಮ್ಗ r equal to ಇಲ್ಲಿ r equal to 2 ಅಂತ ಪುಟ್ ಮಾಡಿದ್ವಿ ನಾವು. ಪುಟ್ r equal to 2. ಸೊ r equal to 2 ಅಂತ ಪುಟ್ ಮಾಡಿದಾಗ ನಮಗೆ 63 ಅನ್ನೋದು ಬಂತು. ಸೊ ಹಾಗಾಗಿ ಕಾಮನ್ ರೇಷಿಯೋ ಏನಾಗುತ್ತೆ, r equal to 2. ಕಾಮನ್ ರೇಷಿಯೋ 2 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ದ ಮೀನ್ ಆಫ್ 8 ಅಬ್ಸರ್ವೇಷನ್ ಇಸ್ 15. ಇಫ್ 1 ಅಬ್ಸರ್ವೇಷನ್ ಇಸ್ 23 is replaced by
31. What will be the new mean? ಸೊ ಇಲ್ಲಿ ಸರಾಸರಿ ಏನೈತಿ, ಎಂಟು ಎಲಿಮೆಂಟ್ಸ್ಗಳ ಸರಾಸರಿ, 8 ಅಬ್ಸರ್ವೇಷನ್ಗಳ ಸರಾಸರಿ 15 ಆಗಿತ್ತಂತ. ಸೊ ಅದರಲ್ಲಿ ಏನೈತಿ, ಈ 8 ಅಬ್ಸರ್ವೇಷನ್ಗಳಲ್ಲಿ ಏನೈತಿ, ಒಂದೇನೈತಿ 23 ಇದ್ದನ್ನ 31 ಮಾಡಿದಾರಂತ. ಸೊ 23 ಇದ್ದಿದ್ದನ್ನ 31 ಮಾಡಿದಾರಂತ. ಸೊ ಇಲ್ಲಿ ನಾವು 8 ಅಬ್ಸರ್ವೇಷನ್ಗಳು ಸಮ್ ನೋಡ್ ಮೊದಲಿಗೆ. ಸಮ್ ಈಕ್ವಲ್ ಟು ಏನಾಗುತ್ತೆ, 8 ಇಂಟು 15 ಆಗುತ್ತೆ. ಸೊ 15 ಎಂಟ್ಲೆಯಲ್ಲಿ 120 ಆಗುತ್ತೆ. ಸೊ 120 ಆಯ್ತು. ಇಲ್ಲಿ ನಮ್ಮದು ಏನಾಗೈತಿ, ಒನ್ ಅಬ್ಸರ್ವೇಷನ್ 23 ಈಸ್ ರೀಪ್ಲೇಸ್ಡ್ ಬೈ 31. ಸೊ ಮೊದ್ಲಿಗದ 23 ಇತ್ತ, ಅದನ್ನ ಇಲ್ಲಿ ನಾವು 31 ಮಾಡ್ಯಾರ. ಈಗ 23 ಇತ್ತ, ನಂತರ ಅದನ್ನ ಏನ್ ಮಾಡ್ರು, ಚೇಂಜ್ ಮಾಡಿ 31 ಮಾಡ್ರು. ಸೊ ಇಲ್ಲಿ ಎಷ್ಟು ಜಾಸ್ತಿ ಆತ್ ನೋಡ್ರಿ, ಎಷ್ಟು ಜಾಸ್ತಿ ಆತ್ ನೋಡ್ರಿ. 23 ಇದ್ದಿದ್ದ 31 ಆಗಿತ್ತ ಅಂದ್ರೆ ಇಲ್ಲಿ 8 ಜಾಸ್ತಿ ಆತಿಲ್ಲಿ, 8 ಇಲ್ಲಿ ಜಾಸ್ತಿ ಆತ, ಆ 8 ಇಲ್ಲಿ ಬರ್ತದ. ಸೊ 8 ಇಲ್ಲಿ ಜಾಸ್ತಿ ಆಗುತ್ತೆ. ಸೊ 8 ಜಾಸ್ತಿ ಆತ ಅಂದ್ರೆ 128 ಸಮ್ ಆಗುತ್ತೆ. ಸೊ ಇದು 128 ಸಮ್ ಆತಂದ್ರ 8 ಅಬ್ಸರ್ವೇಷನ್ ಎಷ್ಟದಾವ, ಅಬ್ಸರ್ವೇಷನ್ 8 ಅದಾವು. ಸೊ 8 ಇಲ್ಲಿ ಬಾಗ್ಲೆ ಮಾಡಿದಾಗ ಎಷ್ಟಾಗುತ್ತೆ, 8 ಒಂದ್ಲೆ 8, ನೆಕ್ಸ್ಟ್ 4 ಉಳಿತದೆ, 8 6. ಸೊ ಇಲ್ಲಿ 16 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅಥವಾ ನೀವು ಇಲ್ಲಿ 8 ಅಂತ ಬಂತಲ್ಲ, ಸೊ ಈ 8ನ್ನ 8ಕ್ಕೂ 8 ಒಂದ್ಲೆ. ಸೊ ಒಂದ್ ಇಲ್ಲಿ ಹೆಚ್ಚಾಯ್ತು, 8 ಒಂದ್ಲೆ 8 ಅಬ್ಸರ್ವೇಷನ್ ಅದಾವ, ನಮ್ಗೆ ಎಷ್ಟು ಹೆಚ್ಚಾಗೈತಿ, 8 ಹೆಚ್ಚಾಗೈತಿ. ಸೊ ಹಾಗೆ ಇಲ್ಲಿ 1 ಅಂತ ಬಂತಂದ್ರೆ ಈ 1ನ್ನ ಇಲ್ಲಿ ನಾವು ಮೀನ್ಕ ಆಡ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ಮೀನ್ 15 ಅದ, ಈಗ ಒಂದ್ ಜಾಸ್ತಿ ಆತಂದ್ರೆ ಟೋಟಲ್ 16 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 7x - 3 ಇಂಟು 2x - 5 ಈಕ್ವಲ್ ಟು 4 ಇಂಟು x + 6 - 12 ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇಲ್ಲಿ ಕೇಳಿದಾರ. ಸೊ ಇದನ್ನ 7x ಅದ ಆಸ್ ಇಟ್ ಇಸ್ ಇಲ್ರಿ, ಇದನ್ನೊಂದ್ಸಲ ಬರ್ಕೊಂಡ್ಬಿಡ್ತನ, ಈಕ್ವಲ್ ಟು 4 ಇಂಟು x + 6 - 12 ಅದ. 7x ಆಸ್ ಇಟ್ ಇಸ್ ಇಲ್ರಿ. ಸೊ 3 ಅನ್ನ ಒಳಗೆ ಇಂಟು ಮಾಡ್ರಿ, 6x ಆಗುತ್ತ. 3 ಅನ್ನ ಇದಕ್ಕೆ ಇಂಟು ಮಾಡಿದಾಗ ಇಲ್ಲಿ -3 ಐತಿ, -3 ಇಂಟು -5 ಮಾಡಿದಾಗ ಪ್ಲಸ್ 15 ಆಗುತ್ತೆ, ಈಕ್ವಲ್ ಟು. ಸೊ ಈ 4 ಅನ್ನ ಇಂಟು ಮಾಡಿದಾಗ ಇದು 4x ಆಗುತ್ತೆ. 4 ಇಂಟು 6 ಅಂದಾಗ ಇಲ್ಲಿ 24 ಆಗುತ್ತೆ, ಇಲ್ಲಿ -12 ಅದ. ಸೊ ಇಲ್ಲಿ ನೋಡ್ರಿ, 7x ಒಳಗ 6x ಹೋತಂದ್ರೆ ಇಲ್ಲಿ x ಉಳಿತದೆ, x + 15 ಆತು. ಸೊ ಇಲ್ಲಿ 4x ಆಸ್ ಇಟ್ ಇಸ್ ಇಲ್ರಿ. ಸೊ ಇಲ್ಲಿ 24 ಒಳಗ 12 ಹೋತಂದ್ರ 12 ಉಳಿತದ. ಸೊ ಈ 12 ಅನ್ನ ಈ ಕಡೆ ತೋರಿ, ಈ x ಅನ್ನ ಈ ಕಡೆ ತೋರಿ, ಅವಾಗ 15 - 12 ಆಗುತ್ತೆ. ಇದು 4x - x ಆಗುತ್ತೆ. ಸೊ ಇಲ್ಲಿ 3 ಉಳಿತದ, ಇಲ್ಲಿ 3x ಉಳಿತದ. ಸೊ ಈ 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ x ಈಕ್ವಲ್ ಟು ಏನಾಗುತ್ತೆ, 1 ಅಂತ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಪಾಯಿಂಟ್ ಆಫ್ ಕನ್ಕರೆನ್ಸಿ ಆಫ್ 3 ಮೀಡಿಯನ್ ಆಫ್ ಟ್ರಯಾಂಗಲ್ ಈಸ್ ಕಾಲ್ಡ್ ಅಂತ ಇಲ್ಲಿ ಕೇಳಿದಾರ. ಸೊ ಇದಕ್ಕೆ ಏನಂತಾರ ಅಂದ್ರ, ಸೊ ಈಗ ನಮ್ದ ಟ್ರಯಾಂಗಲ್ ಅದ. ಸೊ ಈ ತರ ಮೀಡಿಯನ್ ಅಂದ್ರೆ ಇಲ್ಲಿ ವರ್ಟಾಸ್ ದಿಂದ ಏನೈತಿ, ಈ ತರ ಮಿಡ್ ಪಾಯಿಂಟ್, ವರ್ಟಾಸ್ ದಿಂದ ಈ ತರ ಮಿಡ್ ಪಾಯಿಂಟ್. ಸೊ ಈ ವರ್ಟಾಸ್ ದಿಂದ ಈ ಅಪೋಸಿಟ್ ಲೈನ್ ದ ಮಿಡ್ ಪಾಯಿಂಟ್. ಸೊ ಈ ವರ್ಟಾಸ್ ದಿಂದ ಅಪೋಸಿಟ್ ಲೈನ್ ದ ಮಿಡ್ ಪಾಯಿಂಟ್. ಸೊ ಈ ಪಾಯಿಂಟ್ ಏನಂತಾರು, ಸೊ ಈ ಪಾಯಿಂಟ್ ಏನಂತಾರ ಅಂದ್ರ, ಈ ಪಾಯಿಂಟ್ ಕ ಸೆಂಟ್ರಾಯ್ಡ್ ಅಂತ ಕರೀತಾರು, ಸೆಂಟ್ರಾಯ್ಡ್ ಅಂತ ಇಲ್ಲಿ ಕರೀತಾರು. ಸೊ ಇಲ್ಲಿ ನಿಮ್ಗೆ ಡಯಾಗ್ರಾಮ್ ಒಳಗೆ ನೋಡ್ಬೋದು. ಸೊ ಇಲ್ಲಿ ಅದ ನೋಡ್ರಿ, ಮೀಡಿಯನ್ ಜಾಯಿಂಟ್ಸ್ ವರ್ಟಾಸ್ ಟು ದ ಮಿಡ್ ಪಾಯಿಂಟ್ ಆಫ್ ಅಪೋಸಿಟ್ ಸೈಡ್. ಸೊ ಈ ವರ್ಟಾಸ್ ದಿಂದ ಈ ಮಿಡ್ ಪಾಯಿಂಟ್ ಅಪೋಸಿಟ್ ಸೈಡ್ ಲೈನ್ ಏನ್ ಇರ್ತದ, ಸೊ ಆ ತರ ಮಿಡ್ ಪಾಯಿಂಟ್ ಇಲ್ಲಿ ಜಾಯಿನ್ ಆಗುತ್ತೆ. ಸೊ ಈ ಮಿಡ್ ಪಾಯಿಂಟ್ ಕ ಜಾಯಿನ್ ಆತಂದ್ರ ಇದನ್ನ ಏನಂತ ಕರೀತಾರ ಅಂದ್ರೆ ಸೆಂಟ್ರಾಯ್ಡ್ ಅಂತ ಇಲ್ಲಿ ಕರೀತಾರ. ಸೊ ಈ ತರ ಜಾಯಿನ್ ಆಗ್ತದ. ಇಲ್ಲಿ ಈ ತರ ಮೀಡಿಯನ್ ಏನೈತಿ, ಇದನ್ನ 2:1 ರೇಷಿಯೋ ಒಳಗೆ ಇದನ್ನ ಡಿವೈಡ್ ಮಾಡುತ್ತೆ. ಸೊ ಅಂದ್ರ ಇಲ್ಲಿ ಎ ದಿಂದ ಜಿ ವರೆಗೆ
ಎರಡು ಭಾಗ ಇರ್ತದ. ಸೊ ಅದ ಜಿ ದಿಂದ ಡಿ ಗೆ ಒಂದು ಭಾಗ ಇರ್ತದ. ಸೊ ಅದ ಸೇಮ್ ಇಲ್ಲಿ ಬಿ ನಲ್ಲೂ ಆಗುತ್ತೆ, ಅದೇ ಸೇಮ್ ಸಿ ಎಫ್ ನಲ್ಲೂ ಕೂಡ ಇಲ್ಲಿ ಆಗುತ್ತೆ. ಸೊ ಇದಕ್ಕೆ ಸೆಂಟ್ರಾಯ್ಡ್ ಅಂತ ಕರೀತಾರೋ. ಅದ ಈಚ್ ಕಡೆ ಸೈಡ್ ನೋಡ್ರಿ, ಇಲ್ಲಿ ಅಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ ಏನಾಗುತ್ತೆ, ಆನ್ ಅಲ್ಟಿಟ್ಯೂಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಡ್ರಾನ್ ಫ್ರಮ್ ಅ ವರ್ಟೆಕ್ಸ್ ಟು ದ ಅಪೋಸಿಟ್ ಸೈಡ್. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಏನೈತಿ, ಈ ವರ್ಟೆಕ್ಸ್ ದಿಂದ ಏನೈತಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಇಲ್ಲಿ ಅಪೋಸಿಟ್ ಸೈಡ್ಗೆ ಇಲ್ಲಿ ನಾವು ಎಳಿಬೇಕು. ಸೊ ಈ ವರ್ಟೆಕ್ಸ್ ದಿಂದ ಏನೈತಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಏನೈತಿ ಈ ಅಪೋಸಿಟ್ ಸೈಡ್ಗೆ ಇಲ್ಲಿ ನಾವು ಎಳಿಬೇಕು. ಸೊ ಈ ಬಿ ವರ್ಟೆಕ್ಸ್ ದಿಂದ ಏನೈತಿ ಈ ಅಪೋಸಿಟ್ ಲೈನ್ ಏನಿರುತ್ತೆ ಆ ಥರ ಇಲ್ಲಿ ಎಳಿಬೇಕು. ಸೊ ಇಲ್ಲಿ ಏನು ಪಾಯಿಂಟ್ ಕೊಡುತ್ತಲ್ಲ, ಸೊ ಇದಕ್ಕೆ ಏನಂತಾರ ಅಂದ್ರೆ ಆರ್ಥೋ ಸೆಂಟರ್ ಅಂತ ಕರೀತಾರು. ಸೊ ಇದಕ್ಕೆ ಆರ್ಥೋ ಸೆಂಟರ್ ಅಂತ ಕರೀತಾರು. ಸೊ ಅಲ್ಟಿಟ್ಯೂಡ್ ಅಂದ್ರೆ ಎ ದಿಂದ ಡಿ ಗೆ ಏನು ಹೈಟ್ ಅದಲ್ಲ, ಸೊ ಇದು ಅಲ್ಟಿಟ್ಯೂಡ್. ಸೊ ಇಲ್ಲಿ ಅಕ್ಯೂಟ್ ಟ್ರಯಾಂಗಲ್ ಏನೈತಿ ಇನ್ಸೈಡ್ ದ ಆರ್ಥೋ ಸೆಂಟರ್ ಬರ್ತದೆ. ಸೊ ಇದು ಅಕ್ಯೂಟ್ ಟ್ರಯಾಂಗಲ್ ಇತ್ತಂದ್ರೆ ಸೊ ಅದು ಇನ್ಸೈಡ್ ದ ಆರ್ಥೋ ಸೆಂಟರ್ ಆಗುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತಂದ್ರೆ ಆಟ್ ಅ ರೈಟ್ ಆಂಗಲ್ ವರ್ಟೆಕ್ಸಸ್ ಮ್ಯಾಗ ಬರ್ತದೆ ಯಾವುದು ಈ ಆರ್ಥೋ ಸೆಂಟರ್. ನೆಕ್ಸ್ಟ್ ಅಬ್ಸ್ಟ್ಯೂಸ್ ಟ್ರಯಾಂಗಲ್ ಇತ್ತಂದ್ರೆ ಏನೈತಿ ಔಟ್ಸೈಡ್ ದ ಟ್ರಯಾಂಗಲ್ ಒಳಗೆ ಇದೆ ನಮ್ದು ಆರ್ಥೋ ಸೆಂಟರ್ ಬರ್ತದೆ. ಸೊ ಇಲ್ಲಿ ಅಕ್ಯೂಟ್ ಟ್ರಯಾಂಗಲ್ ಅಂದ್ರೆ ಏನೈತಿ 60 ಡಿಗ್ರಿ ಒಳಗಿರಬೇಕು. ಸೊ ಇಲ್ಲಿ ಅಬ್ಸ್ಟ್ಯೂಸ್ ಟ್ರಯಾಂಗಲ್ ಅಂದ್ರೆ ಏನೈತಿ 120 ಡಿಗ್ರಿ ಮೇಲೆ ಇರಬೇಕು. ಒಂದು ಆಂಗಲ್ 120 ಡಿಗ್ರಿ ಮೇಲೆ ಇಲ್ಲಿ ಇರಬೇಕು. ಒನ್ 120 ಅಂತ 90 ಡಿಗ್ರಿ ಮೇಲೆ ಇದ್ರೂ ಆಗುತ್ತೆ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತದ. ಸೊ ಇಲ್ಲಿ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಟ್ಸ್ ಅ ಸೈಡ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂಡ್ ಮೇಕ್ ಅ 90 ಡಿಗ್ರಿ ಆಂಗಲ್ ಅಂತದ. ಸೊ ಇಲ್ಲಿ ಏನಾಗುತ್ತೆ, ಸೊ ಈ ಬೈಸೆಕ್ಟರ್ ಏನೈತಿ ಸೊ ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡುತ್ತೆ. ಸೊ ಇದೊಂದು ಈಕ್ವಲ್ ಪಾರ್ಟು, ಇದೊಂದು ಈಕ್ವಲ್ ಪಾರ್ಟು, ಇದೇ ರೀತಿ ಮೂರು ಸೈಡ್ಗಳನ್ನ ಕಟ್ ಮಾಡಿದಾಗ ಸೊ ಇಲ್ಲಿ ಮೂರು ಏನು ಕೂಡ್ತಾವಲ್ಲ ಆ ಪಾಯಿಂಟ್ಗೆ ಏನಂತಾರೆ ಇಲ್ಲಿ ಸರ್ಕಮ್ ಸೆಂಟರ್ ಅಂತ ಇಲ್ಲಿ ಕರೀತಾರು. ಸೊ ಸರ್ಕಮ್ ಸೆಂಟರ್ ಅಂತ ಇಲ್ಲಿ ಕರೀತಾರು. ನೆಕ್ಸ್ಟ್ ಆಂಗಲ್ ಬೈಸೆಕ್ಟರ್ ಅಂದ್ರೆ ಏನೈತಿ ಎರಡೂ ಕಡೆ ಆಂಗಲ್ ಸೇಮ್ ಇಟ್ಕೊಂಡು ಸೊ ಅಪೋಸಿಟ್ ಸೈಡ್ ಏನೈತಿ ಇಲ್ಲಿ ನಾವು ಇಲ್ಲಿ ಈ ಲೈನ್ ಅನ್ನ ಎಳಿಬೇಕು. ಅವಾಗ ನಮಗೆ ಏನೈತಿ ಇಲ್ಲಿ ಏನು ಪಾಯಿಂಟ್ ಆಗುತ್ತಲ್ಲ, ಸೊ ಈ ಕಡೆ ಸೈಡು ಈ ಕಡೆ ಸೈಡು ಎರಡು ಸೇಮ್ ಆಂಗಲ್ ಇರಬೇಕು. ಸೊ ಈ ವರ್ಟೆಕ್ಸ್ ದಿಂದ ಒಂದು ಲೈನ್ ಅನ್ನ ಎಳೆದಾಗ ಸೊ ಮೂರು ಕಡೆಯಿಂದ ಬಂದಾಗ ಇಲ್ಲಿ ಕೂಡುವಂತ ಪಾಯಿಂಟ್ಗೆ ಇನ್ ಸೆಂಟರ್ ಅಂತ ಇಲ್ಲಿ ನಾವು ಕರಿತೇವೆ. ಸೊ ಈ PDF ಗ್ರೂಪ್ ನಲ್ಲಿ ಹಾಕಿರ್ತೀನೋ ಈ ಚಾರ್ಟ್ ಅನ್ನ ನೋಡ್ಕೊರಿ. ಸೊ ಇದ್ರ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಸ್ಕ್ವೇರ್ ಪಿರಮಿಡ್ ಹ್ಯಾಸ್ ಅ ಬೇಸ್ ಸೈಡ್ 6 ಸೆಂಟಿಮೀಟರ್ ಅಂಡ್ ಸ್ಲಾಂಟ್ ಹೈಟ್ 5 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಟೋಟಲ್ ಏರಿಯಾ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಮೊದಲಿಗೆ ಟೋಟಲ್ ಏರಿಯಾ ಫಾರ್ಮುಲಾ ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ, ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಸ್ಕ್ವೇರ್ ಪಿರಮಿಡ್ ಯಾವ ರೀತಿ ಇರ್ತದ ನೋಡ್ರಿ. ಸೊ ಇಲ್ಲಿ ತೆಳಗ ಸ್ಕ್ವೇರ್ ಇರ್ತದ, ಸ್ಕ್ವೇರ್ ಅಂದ್ರೆ ಇಲ್ಲಿ ಚೌಕ. ಸೊ ಇಲ್ಲಿ ಒಂದು ಪಾಯಿಂಟ್ ಇರ್ತದ, ಸೊ ಈ ರೀತಿ ತ್ರಿಕೋನ ಆಕಾರದಲ್ಲಿ ಇರ್ತದ. ಸೊ ಈ ರೀತಿಯಲ್ಲಿ ಇರ್ತದ. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸೊ ಇಲ್ಲಿ ಬೇಸ್ ಏರಿಯಾ ಯಾವುದು, ಈ ಸ್ಕ್ವೇರ್ ತೆಳಗ್ ಸ್ಕ್ವೇರ್ ಅದಲ್ಲ, ಸೊ ಈ ತರ ಬೇಸ್ ಏರಿಯಾ. ಸೊ ಬೇಸ್ ಏರಿಯಾ ಏನಾಗುತ್ತೆ ನಮ್ಗೆ, ಸ್ಕ್ವೇರ್ ಅದು ಬೇಸ್ ಏರಿಯಾ ಅಂದ್ರೆ ಬಾಹು ಸ್ಕ್ವೇರ್ ಅಂದ್ರೆ ಸೈಡ್ ಸ್ಕ್ವೇರ್ ಅಂತ ತೋತಾನೆ, ಸೈಡ್ ಸ್ಕ್ವೇರ್ ಅಂತನ ಆಗುತ್ತೆ. ಸೊ ಸೈಡ್ ಎಷ್ಟದ 6 ಅದ, ಸೈಡ್ ಸ್ಕ್ವೇರ್ ಆಗುತ್ತೆ.
ಸೊ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಯಾವುದು ಈ ಟ್ರಯಾಂಗಲ್ ಅದಾವಲ್ಲ, ಸೊ ಇವ ಲ್ಯಾಟ್ರಲ್ ಸರ್ಫೇಸ್. ಸೊ ಇವು ಎಷ್ಟು ಅದಾವು, ಎಷ್ಟು ಸೈಡ್ ಅದಾವು, ಈ ಕಡೆ ಸೈಡ್ ಒಂದ, ಈ ಕಡೆ ಸೈಡ್ ಎರಡ, ಈ ಒಂದರ ಆಪೋಸಿಟ್ ಇದು ಮೂರ, ಈ ಕಡೆ ಸೈಡ್ ಇದು ನಾಲ್ಕ. ಸೊ ಟೋಟಲ್ 4 ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಬರ್ತಾವೆ ಯಾವ ಟ್ರಯಾಂಗಲ್ದು. ಸೊ ಟೋಟಲ್ 4 ಬರ್ತಾವು. ಸೊ ಹಾಗಾಗಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಟ್ರಯಾಂಗಲ್ ಸರ್ಫೇಸ್ ಏರಿಯಾನ 1/2 ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ ಸೈಡ್ ಸ್ಕ್ವೇರ್ ಅಂದ್ರೆ ಎಷ್ಟು, ಸೈಡ್ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 4 ಇಂಟು 1/2. ಇಲ್ಲಿ ಬೇಸ್ ಎಷ್ಟದ, ಬೇಸ್ 6 ಅದ. ಸೊ ಇಲ್ಲಿ ಹೈಟ್ ಎಷ್ಟದ, ಸ್ಲ್ಯಾಂಟ್ ಹೈಟ್ ನೋಡ್ರಿ 5 ಅದ. ಸೊ ಇಲ್ಲಿ 2 ಒಂದ್ಲಿ 2 ಎರಡ್ಲಿ. ಸೊ ಇಲ್ಲಿ 6 ಸ್ಕ್ವೇರ್ 36 ಆಗುತ್ತೆ. ಸೊ ಇಲ್ಲಿ 2 6 12 12 5 60. ಸೊ ಇಲ್ಲಿ ಟೋಟಲ್ 96 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ, 96 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಪ್ಪ AM ಬಿಟ್ವೀನ್ 2 numbers is 5 and GM is 4, find the HM. ಸೊ ಅರ್ಥಮೆಟಿಕ್ ಮೀನ್ ಗೊತ್ತದ ಎಷ್ಟದ, 5 ಅದ. ಜಿಯೋಮೆಟ್ರಿಕ್ ಮೀನ್ ಗೊತ್ತದ ಎಷ್ಟದ, 4 ಅದ. AM equal to 5 ಅದ, GM equal to 4 ಅದ. ಸೊ ಇಲ್ಲಿ ನಾವು HM ಅನ್ನ ಕಂಡುಹಿಡಬೇಕು. HM ಅಂದ್ರೆ ಹಾರ್ಮೋನಿಕ್ ಮೀನ್. ಸೊ ಇದರ ಫಾರ್ಮುಲಾ ಏನದ, ಸೊ ಇವು ಮೂರಕ್ಕೂ ರಿಲೇಷನ್ ನೋಡ್ರಿ, ರಿಲೇಷನ್ ಬಿಟ್ವೀನ್ AM, GM and HM. So GM square equal to AM into HM. ಸೊ ಇಲ್ಲಿ ನಮಗ ಜಿಯೋಮೆಟ್ರಿಕ್ ಸ್ಕ್ವೇರ್ ಅನ್ನ ಮಾಡಿದಾಗ ಅದು ಯಾವ್ದಕ್ಕೆ ಈಕ್ವಲ್ ಆಗಿರ್ತದ ಅಂದ್ರ ಅರ್ಥಮೆಟಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ಗೆ ಇಲ್ಲಿ ಈಕ್ವಲ್ ಆಗಿರ್ತದ. GM ಎಷ್ಟದ ನಮಗ 5 ಅದ, 5 ಸ್ಕ್ವೇರ್ ಆಗುತ್ತೆ. ಸೊ AM ಎಷ್ಟದ, ಸಾರಿ GM 4 ಅದ, 4 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ AM ಅರ್ಥಮೆಟಿಕ್ ಮೀನ್ ಎಷ್ಟದ, 5 ಅದ ಇಂಟು HM ಆಸ್ ಇಟ್ ಇಸ್ ಇಡ್ರಿ. ಸೊ ಇದು 4 ಸ್ಕ್ವೇರ್ 16 ಆಗುತ್ತೆ, 5 ಇಂಟು HM ಆಗುತ್ತೆ. ಸೊ ನಮ್ಗೆ HM ಬೇಕಂದ್ರೆ ಈ 5 ನ ಆ ಕಡೆ ಕಳಿಸಿದಾಗ ಇಲ್ಲಿ 16/5 ಆಗುತ್ತೆ. 16/5 ಅಂದ್ರೆ ಇಲ್ಲಿ 5 ಒಂದೇ 5 ಮೂರ್ಲೆ ಎಷ್ಟಾಗುತ್ತೆ, 15 ಆಗುತ್ತೆ. 1 ಉಳಿತದ, 0 1 5 ಎರಡ್ಲೆ ಆಗುತ್ತೆ. ಸೊ HM equal to 3.2 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಾರ್ ಎನಿ 2 ಪಾಸಿಟಿವ್ ಅನ್ಇಕ್ವಲ್ ನಂಬರ್ಸ್ ವಿಚ್ ಇಸ್ ಇನ್ಇಕ್ವಾಲಿಟಿ ಈಸ್ ಆಲ್ವೇಸ್ ಟ್ರೂ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದಾಗುತ್ತೆ, ಸೊ ಇಲ್ಲಿ ಎನಿ 2 ಪಾಸಿಟಿವ್ ಅನ್ಇಕ್ವಲ್ ನಂಬರ್ಸ್. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ HM ಕಿಂತ ದೊಡ್ಡದ GM ಇರ್ತದ, GM ಕಿಂತ ದೊಡ್ಡದ AM ಇರ್ತದ. ಸೊ ಇಲ್ಲಿ AM ಫಾರ್ಮುಲಾ ನೋಡ್ರಿ. ಸೊ AM ಅರ್ಥಮೆಟಿಕ್ ಮೀನ್ ಫಾರ್ಮುಲಾ A ಪ್ಲಸ್ B ಡಿವೈಡೆಡ್ ಬೈ 2 ಆಗುತ್ತೆ. GM ಫಾರ್ಮುಲಾ ನೋಡ್ರಿ, GM ಅಂದ್ರೆ ಜಿಯೋಮೆಟ್ರಿಕ್ ಮೀನ್. ಸೊ ರೂಟ್ ಆಫ್ A ಇಂಟು B ಆಗುತ್ತೆ. ನೆಕ್ಸ್ಟ್ HM ಫಾರ್ಮುಲಾ ನೋಡ್ರಿ, HM ಹಾರ್ಮೋನಿಕ್ ಮೀನ್. ಸೊ 2AB ಡಿವೈಡೆಡ್ ಬೈ A ಪ್ಲಸ್ B ಅಂತ ಆಗುತ್ತೆ. ಸೊ ಇಲ್ಲಿ ನಿಮ್ಗ ಇಲ್ಲಿ ಎನಿ 2 ಪಾಸಿಟಿವ್ ಅನ್ಇಕ್ವಲ್ ನಂಬರ್ಸ್ ಯಾವ ಇರ್ತವ್ರಿ. ಸೊ ಇಲ್ಲಿ ನಾನು A equal to 3, ನೆಕ್ಸ್ಟ್ B equal to 4 ಅಂತ ತೋರಿ. ಸೊ ಇಲ್ಲಿ ಏನಾಗುತ್ತೆ
4 ಬೇಡ, ಇದನ್ನೊಂದು. ಸೊ ಇದನ್ನ 4 ತೋರಿ, ಇದನ್ನ 6 ತೋರಿ. ಸೊ ಇಲ್ಲಿ ಏನಾಗುತ್ತೆ 4 ಪ್ಲಸ್ 6 ಡಿವೈಡೆಡ್ ಬೈ 2 ಅಂದ್ರೆ ಇಲ್ಲಿ ನಮಗೆ 10/2 ಆಗುತ್ತೆ. ಸೊ ಈಕ್ವಲ್ ಟು 5 ಅಂತ ಬಂತು. ಸೊ am 5 ಅಂತ ಬಂತು. ಸೊ ರೂಟ್ ಆಫ್ ಇದೇನಾಗುತ್ತೆ 4 ಇಂಟು 6 ಅದ, ರೂಟ್ ಆಫ್ 24 ಆಗುತ್ತೆ. ಸೊ ಇದೆಷ್ಟಾಗುತ್ತೆ 24 ಅಂದ್ರೆ ನಿಯರ್ಲಿ 5. 25 ಇತ್ತಂದ್ರೆ ನಮ್ಗೆ 5 ಬರ್ತದ. 25 ಇತ್ತಂದ್ರೆ ಏನೈತಿ ನಮ್ಗೆ ರೂಟ್ದಿಂದ ಹೊರಗೆ ತೆಗೆದ 5 ಬರ್ತದ. ಅಂದ್ರೆ ಇದು 4.9 ಅಂತ ತೋರಿದ್ನ. ಸೊ 9 ಅಂತ ತೋರಿ. ಸೊ ಇದೇನಾಗುತ್ತೆ 2 ಇಂಟು ಎ ಅಂದ್ರೆ ಎಷ್ಟದ 4 ಅದ, ಬಿ ಅಂದ್ರೆ 6 ಅದ, ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದ್ರೆ ಇದೆ 4 ಪ್ಲಸ್ 6 ಆಗುತ್ತೆ. ಸೊ 2 ಇಂಟು 4 ಇಂಟು 6 ಅದ, ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಇಲ್ಲಿ 2 ಒಂದ್ಲಿ 2 5 ಆಗುತ್ತೆ. ಸೊ 6 4 24 ಡಿವೈಡೆಡ್ ಬೈ 5 ಅದ. ಸೊ ಇದು ಎಷ್ಟಾಗುತ್ತೆ, ಇದು 24 ಅದ. ಸೊ ಇಲ್ಲಿ 5 ಒಂದ್ಲಿ 5 4 ನೆಕ್ಸ್ಟ್ ಎಷ್ಟು ಉಳಿತು 4 ಉಳಿತು 4.8 ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 5 ದೊಡ್ಡದಾತು, ಅದಕ್ಕಿಂತ ಸಂದ 4.9 ಆಯ್ತು, ಅದಕ್ಕಿಂತ ಸಂದ 4.8 ಆಯ್ತು. ಸೊ ಹಾಗಾಗಿ ಇದು ಎಂ ಕಿಂತ ಸಾಂದಿಲಿ ಜಿ ಎಂ ಕಿಂತ ಸಾಂದಿಲಿ HM. ಸೊ ಇದ ಈ ರಿಲೇಷನ್ ಒಳಗೆ ಇರ್ತದ. ಇದು ನಿಮ್ಗೆ ಗೊತ್ತಿರಬೇಕು. ಯಾವುದೇ ಒಂದು ಎರಡು ಪಾಸಿಟಿವ್ ಅನ್ಈಕ್ವಲ್ ನಂಬರ್ಸ್ ಅನ್ನ ತಂದಾಗ ಅದರ ಇನ್ಇಕ್ವಾಲಿಟಿ ಈ ರೀತಿ ಇರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. If a second and fourth term of a HP are 1/8 and 1/12 respectively, find the first term ಅಂತ ಹೇಳಿ ಕೇಳಿದಾರ. ಸೊ HP ಒಳಗ ಸೆಕೆಂಡ್ ಟರ್ಮ್ A2 ಎಷ್ಟದ 1/8 ಅದ. ನೆಕ್ಸ್ಟ್ ಫೋರ್ತ್ ಟರ್ಮ್ A4 ಎಷ್ಟದ 1/12 ಅದ. ಸೊ ಇದನ್ನ ನಾವು ಎದ್ರೊಳಗೆ ಕನ್ವರ್ಟ್ ಮಾಡು AM ಒಳಗ AP ಒಳಗ, AP ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಈ ತರ ರೆಸಿಬ್ರೋಕಲ್ ಅಂದ್ರೆ ಇದು 1/8 ಅಂತಂದ್ರೆ AP ಒಳಗೆ ಏನಾಗುತ್ತೆ 8 ಆಗುತ್ತೆ. ಇದು 1/12 ಐತೆ ಅಂದ್ರೆ ಇದು ರೆಸಿಬ್ರೋಕಲ್ 12 ಆಗುತ್ತೆ. AP ನಮ್ಗೆ ಗೊತ್ತಾಯ್ತು. ಸೊ ಇಲ್ಲಿ AP ಅಂದ್ರೆ ಇಲ್ಲಿ ನಮ್ಗೆ 2ನೇ ಟರ್ಮ್, ಇದು 4ನೇ ಟರ್ಮ್. ಸೊ ಇಲ್ಲಿ A4 ಅನ್ನು ನಾವು ಯಾವ ರೀತಿ ಬರಿಬಹುದು ಅಂದ್ರೆ A ಪ್ಲಸ್ 3D ಅಂತ ಬರಿಬಹುದು, A ಪ್ಲಸ್ 3D ಅಂತ ಬರಿಬಹುದು. ಇದೆಷ್ಟದ ನಮ್ಗೆ 12 ಅದ. ಸೊ ನಾವು A2 ಅನ್ನ ಯಾವ ರೀತಿ ಬರಿಬಹುದು, A2 ಅನ್ನ A ಪ್ಲಸ್ D ಅಂತ ಬರಿಬಹುದು. ಸೊ ಇದೆಷ್ಟದ ನಮ್ಗೆ 8 ಅಂತ ಅದ. ಸೊ ಇಲ್ಲಿ ಇದನ್ನ ಮೈನಸ್ ಮಾಡಿದಾಗ ಸೊ ಇಲ್ಲಿ A ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3D ಒಳಗೆ 1D ಹೋತಂದ್ರೆ ಇದು 2D ಆಗುತ್ತೆ. ಸೊ ಇಲ್ಲಿ 12ರಾಗ 8 ಹೋತಂದ್ರೆ ಇದು ಎಷ್ಟಾಗುತ್ತೆ ನಮಗೆ 4 ಇಲ್ಲಿ ಆಗುತ್ತೆ. ಸೊ D ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 4/2 ಅಂದ್ರೆ ಇಲ್ಲಿ 2 ಅಂತ ಆಗುತ್ತೆ. ಸೊ D ಈಕ್ವಲ್ ಟು 2 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಏನ ಕಂಡು ಹಿಡಿದ್ವಿ ನಾವೀಗ A ಪ್ಲಸ್ ಡಿ ಈಕ್ವಲ್ ಟು ಎಷ್ಟದ A ಪ್ಲಸ್ ಡಿ ಈಕ್ವಲ್ ಟು ಇಲ್ಲಿ ನೋಡ್ರಿ A ಪ್ಲಸ್ ಡಿ ಈಕ್ವಲ್ ಟು ಇಲ್ಲಿ, ಸೊ ಇದನ್ನ A ಪ್ಲಸ್ ಡಿ ಆಗುತ್ತೆ, ಇದು A ಪ್ಲಸ್ 3D ಆಗುತ್ತೆ. ಸೊ A ಪ್ಲಸ್ ಡಿ ಅಂದ್ರೆ ಇಲ್ಲಿ 8 ಅದ. ಸೊ A ಗೊತ್ತಿಲ್ಲ, ಡಿ ಅಂದ್ರೆ ಎಷ್ಟು ಬಂತು ನಮಗೆ 2 ಅಂತ ಬಂತು. ಸೊ ಇಲ್ಲಿ 8 ಅದ. ಸೊ A ಈಕ್ವಲ್ ಟು 8 ಮೈನಸ್ 2 ಆಗುತ್ತೆ, ಇಲ್ಲಿ 6 ಆಗುತ್ತೆ. ಸೊ A ಈಕ್ವಲ್ ಟು 6 ಅಂತ ಬಂತು. ಸೊ A ಈಕ್ವಲ್ ಟು ಏನು ಬಂತು ಇಲ್ಲಿ 6 ಅಂತ ಆಗುತ್ತೆ. ಸೊ ಏನು ಗೊತ್ತಾಯ್ತು, ಡಿನು ಗೊತ್ತಾಯ್ತು. ಸೊ ಇಲ್ಲಿ ಯಾವ್ದ ಫಸ್ಟ್ ಟರ್ಮ್ ಅಂದ್ರೆ ಎ ಅಂದ್ರೆ ಇಲ್ಲಿ 6 ಆಗುತ್ತೆ. ಬಟ್ ಇದ ಎಚ್ ಪಿ ಒಳಗೆ ಏನಾಯ್ತು, ಇದು ನಮಗೆ ಎತ್ರ ಗೊತ್ತಾಯ್ತು, ಇದು AP ಒಳಗೆ ಗೊತ್ತಾಯ್ತು. ಎಚ್ ಪಿ ಒಳಗೆ ಏನಾಗುತ್ತೆ 1/6 ಆಗುತ್ತೆ. ಸೊ 1/6 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ.
ಸೊ ಇಲ್ಲಿಗೆ ಇವು ಕ್ವಶನ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಲ್ಯಾಂಡ್ ಸರ್ವೇರ್ ಕೋರ್ಸ್ ಬೇಕಾಗಿತ್ತಂದ್ರೆ ಇನ್ಫಾರ್ಮೇಷನ್ ನೋಡ್ಕೊರಿ. ಸೊ ಏನೇ ಡೌಟ್ ಇದ್ರೂ ಮೆಸೇಜ್ ಮಾಡಿರಿ, ರಿಪ್ಲೈ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ದಲ್ಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅದ, ಅಥವಾ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ಕ್ಲಾಸ್ ಯಾವ ರೀತಿ ಐತಿ ಅನ್ನೋದನ್ನು ಕಮೆಂಟ್ ಮುಖಾಂತರ ಫೀಡ್ಬ್ಯಾಕ್ ಹಾಕ್ರಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.